ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್ ಹೆಲ್ತ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಆ್ಯಕ್ಚುಲಿ ಇದ್ರೊಳಗೆ ಎಲ್ಲನೂ ಇರ್ತೈತಿ. ಏನಂತಂದರೆ ಹೆಲ್ತ್ ಬಗ್ಗೆ, ವೆಯ್ಟ್ ಲಾಸ್ ಬಗ್ಗೆ, ಅಡುಗೆ ಬಗ್ಗೆ ಮತ್ತು ಸ್ಕಿನ್ ಕೇರ್ ಟಿಪ್ಸ್ ಬಗ್ಗೆ. ಸೊ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡಿದೆ. ಲೈಟಾಗಿ ಅಂದರೂ ನಮ್ಮದು ಕಾಮನ್ ಡೈಲಿ ಮಾಡೋ ಎಕ್ಸಸೈಸ್ ಮಾಡಿದೆ. ಸೊ ಎಕ್ಸಸೈಸ್ ಮಾಡ್ಕೊಂಡು ಡಯಟ್ ಮಾಡಿದೆ. ಸೊ ಪರವಾಗಿಲ್ಲ, ಸ್ವಲ್ಪ ಡ್ರೆಸ್ ಲೂಸ್ ಆಗ್ತಾಯಿದೆ, ಹಾಗೆ ವೆಯ್ಟೂ ರೆಡ್ಯೂಸ್ ಆಗ್ತಾ ಇರ್ಬೋದು. ಬಟ್ ಏನಂದರೆ ಸ್ಟ್ರೆಸ್ ಕಡಿಮೆ ಆಗ್ತಾಯಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಏನೇನು ಎಕ್ಸಸೈಸ್ ಮಾಡಿದೆ, ಯಾವ ಥರ ಡಯಟ್ ತೊಗೊಂಡೆ ಅಂತ ಹೇಳ್ತೀನಿ. ಸೊ ಫುಲ್ ಕಂಟಿನ್ಯೂ ನೋಡಿ, ಕೊನೆ ತನಕ ನೋಡಿ. ಇನ್ನೊಂದು ಏನಂದರೆ ಗೊತ್ತಾ, ಏನಂದರೆ ಇದರಲ್ಲಿ ಎಕ್ಸಸೈಸ್ ಮಾಡ್ತೀನಲ್ಲ, ಕೆಲವೊಬ್ರು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಫಾಲೋ ಮಾಡಿ. ಸೊ ಏನೇನು ಮಾಡಿದೆ, ಎಂತ ಮಾಡಿದೆ ಅಂತ ನೋಡೋಣ. ಫಾಲೋ ಮಾಡಿ. ಇವತ್ತು ಫುಲ್ ಒಂಥರ ಖುಷಿ ಮೂಡ್ದಾಗಿದ್ದೀನಿ. ಯಾಕಂತೀರಾ, ಇವತ್ತು ಫಸ್ಟ್ ಟೈಮು ಅಂದರೆ ಆ್ಯಕ್ಚುಲಿ ಇದು ಥರ್ಡ್ ಟೈಮ್ ಅನಿಸುತ್ತೆ ನನ್ನ ಮಗಳ ಜೊತೆ ಫುಲ್ ರೀಲ್ ಮಾಡಿಸಿದ್ದೆ. ಬೆಳಗ್ಗೆ ಅವಳನ್ನ ರೆಡಿ ಮಾಡಿ ಡ್ರೆಸ್ ಹಾಕ್ಸಿ ಡ್ಯಾನ್ಸ್ ಮಾಡಿಸಿದ್ದೆ. ಸೊ ಹೀಗಾಗಿ ಸ್ವಲ್ಪ ಖುಷಿ, ಏನೋ ಒಂಥರ ಖುಷಿಯಪ್ಪ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸಸೈಸ್ ಮಾಡಿದೆ ಇವತ್ತು. ಆ್ಯಕ್ಚುಲಿ ಅವಳ ಜೊತೆನೇ ಜಾಸ್ತಿ ಮಾಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ಶಾರ್ಟ್ ಒಳಗೆ ಹಾಕಿದ್ದೀನಿ. ಆ್ಯಕ್ಚುಲಿ ಅವಳು ವೀಡಿಯೋಸ್ ಹಾಕಿನಿ ಶಾರ್ಟ್ ಒಳಗೆ, ನೋಡಿ. ಚೆನ್ನಾಗಿ ಮಾಡ್ತಾಳೆ. ಒಂದು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಮಾಡಿಸಿದೆ. ಇನ್ನೊಂದು ನ್ಯೂ ಟ್ರೆಂಡ್ ವಾಕ ಇದೆ ಅಲ್ವಾ, ಅದನ್ನು ಮಾಡಿದ್ವಿ. ಸೊ ಫಸ್ಟ್ ಟೈಮ್ ನನ್ನ ಮಗಳ ಜೊತೆ ಮಾಡಿದ್ದು. ಸೊ ಒಂಥರ ಖುಷಿ ಆಗ್ತಾಯಿತ್ತು. ಇದಿಷ್ಟೇ ಸಿಂಪಲ್ ಎಕ್ಸಸೈಸ್ಗಳು ಮಾಡಿದೆ. ಆ್ಯಕ್ಚುಲಿ 10 ರಿಪಿಟೇಷನು 2 ಸೆಟ್ಟು 3 ಸೆಟ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಮಾಡಕತ್ತೀನಿ. ಯಾಕಂದರೆ ಸದ್ಯಕ್ಕೆ ನನ್ನದು ಲಾಂಗ್ ಬ್ರೇಕಿಂದ ಒಂದು ರೂಟೀನ್ ಬರೋ ಸಲುವಾಗಿ ಮಾಡ್ತಾಯಿರೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ಎಕ್ಸಸೈಸ್ಗಳು. ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಮಾಡೋದು, ಏನು ಜಾಸ್ತಿ ಇರೋದಿಲ್ಲ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೋತೆ ನಾನು ಎಕ್ಸಸೈಸ್ ಮಾಡಿದೆ. ಬಟ್ ಏನಂತಂದರೆ ಮಾರ್ನಿಂಗು ನಾನು ಡಿಟಾಕ್ಸ್ ಡ್ರಿಂಕ್ಸ್ ಕುಡ್ಕೊಂಡ್ರೆ ಗಟ್ ಹೆಲ್ತ್ ಪೌಡ್ರದ್ದು ಜ್ಯೂಸ್ ಕುಡ್ಕೊಂಡು ಆಮೇಲೆ ನಾನು ಬೀಟ್ರೂಟ್ ಜ್ಯೂಸ್ ಕುಡಿದೆ. ನೋಡಿ 2 ಗ್ಲಾಸ್ ಮಾಡಿದ್ದೀನಿ. ಇವಾಗ ಒಂದು ಗ್ಲಾಸು, ಇನ್ನೊಂದು ಗ್ಲಾಸ್ ಅಂತೇಳಿ. ಎಷ್ಟು ಚೆನ್ನಾಗಾಗಿದ್ದು. ಇವತ್ತು ಇದನ್ನು ಸೋಸ್ಕೊಂಡಿದ್ದಿಲ್ಲ, ಅಂದರೆ ಸ್ಟ್ರೈನ್ ಮಾಡಿದ್ದಿಲ್ಲ, ಪಲ್ಪುನೇ ಇತ್ತು ಎಲ್ಲನೂ. ಸೊ ಅದನ್ನೇ ಡ್ರಿಂಕ್ ಮಾಡಿದೆ. ಫುಲ್ ಎಂಜಾಯ್ ಮಾಡ್ಕೋತ ಮಾಡಿದೆ. ಆ್ಯಕ್ಚುಲಿ ನನ್ನ ಮಗಳು ಕುಡಿಯೋಳಿದ್ಲು, ಬಟ್ ಅವಳು ಮಲ್ಕೊಂಡಿದ್ಲು. ಸೊ ಹೀಗಾಗಿ 2 ಕಪ್ ನಾನೇ ಕುಡಿಬೇಕಾಯ್ತು. ಫುಲ್ ಎಂಜಾಯ್ ಮಾಡ್ಕೊಂಡು ಕುಡಿದೆ. ಚೆನ್ನಾಗಿತ್ತು. ಸೊ ನೋಡಬೇಕು ಹೇಗೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಯಾಕೇನೋ ಗೊತ್ತಿಲ್ಲ, ಅದು ಒಂಥರ ಇದು ಫುಲ್ ಬಂದಿತ್ತು ಕಾಕ್ ಥರ. ಮತ್ತು ಟಿಫನ್ ಬಂದು ನಾನು ಉಪ್ಪಿಟ್ಟು ತಿಂದೆ. ಮತ್ತೆ ಯಾಕಪ್ಪ ಪದೇ ಅದೇ ತಿಂದ್ರೆ ಅನ್ಕೋಬೋದು. ಮತ್ತು ಹೆಸರು ಕಾಳು ಕೂಡಲೇ ರೊಟ್ಟಿನ ಕಡಕ್ ಮಾಡಿದ್ದೆ ಅದ್ರ ಮೇಲೆ, ಉರಿ ಮೇಲೆ. ಅದು ನನಗೆ ಫೇವ್ರೇಟು. ಸೊ ಕಡಕ್ಕು ಮತ್ತು ದೊಣ್ಣೆಗಾಯಿ ಪಲ್ಯ ಮಧ್ಯಾಹ್ನ ಇದೆ, ರಾತ್ರಿಗೂ ಇದೇ ತಿಂದಿದ್ದು. ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಸೊ ಇದು ಆಗಿತ್ತು ಇವತ್ತಿನ ದಿನ. ಸೊ ನಾಳೆಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೂ ನೆಕ್ಸ್ಟ್ ವಿಡಿಯೋಗೋಸ್ಕರ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.